14 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಭವಿಷ್ಯದಲ್ಲಿ ಕಾಣಿಸಿಕೊಳ್ಳಬಹುದಾದ ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರದ ಮಹತ್ವಾಕಾಂಕ್ಷಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಎಚ್ಪಿವಿ ಲಸಿಕಾ ಅಭಿಯಾನಕ್ಕೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಹಮ್ಮದ್ ಹ್ಯಾರಿಸ್ ಸುಮೇರ್ ಚಾಲನೆ ನೀಡಿದರು. ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾ ಎನ್ ಬಸಾರೆಡ್ಡಿ, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಯಲ್ಲಾ ರಮೇಶ್ ಬಾಬು, ಭಾರತೀಯ ಕುಟುಂಬ ಯೋಜನಾ ಸಂಘದ ವ್ಯವಸ್ಥಾಪಕಿ ಡಾ ಜಯಲಕ್ಷ್ಮಿ ಸೇರಿದಂತೆ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಹಮ್ಮದ್ ಹ್ಯಾರಿಸ್ ಸುಮೇರ್ ಜಿಲ್ಲೆಯ ಎಲ್ಲ ತಾಲೂಕು ಆಸ್ಪತ್ರೆಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ಲಭ್ಯವಿದ್ದು 9 ರಿಂದ 14 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಎಚ್ಪಿವಿ ಲಸಿಕೆ ನೀಡಲಾಗುತ್ತಿದೆ. ಆನ್ಲೈನ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡುವ ಅವಕಾಶವಿದ್ದು ಲಸಿಕೆ ಪಡೆದ ನಂತರ ಅಧಿಕೃತ ಪ್ರಮಾಣ ಪತ್ರ ದೊರೆಯಲಿದೆ. ಸಾರ್ವಜನಿಕರು ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಹೇಳಿದರು. ಎಲ್ಲ ನೋಡಿ ಚೆಕ್ಅಪ್ ಮಾಡಿ ನಾವು ಕಳಿಸ್ತೀವಿ ಅಂತ ಆ ತರ ಪ್ರೋಟೋಕಾಲ್ ಅನ್ನು ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ದೂರದರ್ಶನದೊಂದಿಗೆ ಮೊದಲ ಲಸಿಕೆ ಪಡೆದ ಕಿಶೋರಿಯಾದ ನವ್ಯ ಮತ್ತು ನೇಹಾ, ನಮ್ಮ ಸುರಕ್ಷತೆಗಾಗಿ ಲಸಿಕೆ ಪಡೆದಿರುವುದು ಸಂತೋಷ ನೀಡಿದೆ. ಎಲ್ಲರೂ ಇದರ ಸದುಪಯೋಗ ಪಡೆಯಬೇಕು ಎಂದು ಕರೆ ನೀಡಿದರು. ಎಲ್ಲ ಪ್ರಿವೆಂಟ್ ಮಾಡ್ತಾರೆ ಸರ್. ನಮ್ಮ ಪ್ರೊಟೆಕ್ಷನ್ಗೋಸ್ಕರ ನಾವು ಹಾಕೋಬೇಕಲ್ಲ ಅಂತ HPV ವ್ಯಾಕ್ಸಿನೇಷನ್ ನಂಗೆ ಭಾಳ ಖುಷಿ ಆಯಿತು. ಎಲ್ಲರೂ ಬಂದು ಹಾಕ್ಸ್ಕೊಳ್ಳಿ ವ್ಯಾಕ್ಸಿನೇಷನ್. ಪೋಷಕಿ ಶಶಿಕಲಾ, ಹೆಣ್ಣು ಮಕ್ಕಳಿಗೆ ಗರ್ಭಕಂಠ ಕ್ಯಾನ್ಸರ್ ಪ್ರತಿರೋಧಕ ಲಸಿಕೆ ನೀಡುತ್ತಿರುವುದು ಸಂತಸದ ಸುದ್ದಿ ಎಂದು ಅಭಿಪ್ರಾಯಪಟ್ಟರು. ಪರವಾಗಿಲ್ಲ, ತೊಂದರೆ ಆಗಬಾರ್ದು ಅಂತ ಏನು ಸೈಡ್ ಎಫೆಕ್ಟ್ ಇಲ್ಲ, ಮುಂದೆ ಸೈಡ್ ಎಫೆಕ್ಟ್ ಮುಂದೆ ಸಮಸ್ಯೆಗಳಾಗಬಾರ್ದು ಅಂತ ಇವತ್ತೇ ಪ್ರೊಟೆಕ್ಷನ್ ತಗೊಂಡು. ಡಾ ಯಲ್ಲಾ ರಮೇಶ್ ಬಾಬು, ಜಿಲ್ಲೆಯಲ್ಲಿ 9 ರಿಂದ 14 ವಯೋಮಾನದ ಒಟ್ಟು 18,000 ಹೆಣ್ಣು ಮಕ್ಕಳನ್ನು ಗುರುತಿಸಲಾಗಿದ್ದು, ಕೇಂದ್ರ ಸರ್ಕಾರದಿಂದ ಈಗಾಗಲೇ 6,000 ಲಸಿಕೆಗಳು ಬಂದಿವೆ. ಹಂತ ಹಂತವಾಗಿ ಎಲ್ಲರಿಗೂ ಲಸಿಕೆ ನೀಡಲಾಗುವುದು ಎಂದರು. ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. 17,000 ಮಕ್ಕಳನ್ನು ಕವರ್ ಮಾಡ್ತೀವಿ. ಭಾರತ ಸರ್ಕಾರದಿಂದ ನಮಗೆ ಲಭ್ಯವಿರುವಂಥ ವ್ಯಾಕ್ಸಿನ್, ನಮಗೆ ನೀಡುವಂಥ ವ್ಯಾಕ್ಸಿನ್ ಇದರಿಂದ ಕವರ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಡಾ ವಿಜಯಲಕ್ಷ್ಮಿ, ಮಾರುಕಟ್ಟೆಯಲ್ಲಿ ಈ ಲಸಿಕೆ ಬೆಲೆ ಸುಮಾರು 4,000 ರೂಪಾಯಿಗಳಷ್ಟಿದೆ. ಇಂತಹ ದುಬಾರಿ ಲಸಿಕೆಯನ್ನು ಸರ್ಕಾರ ಇದೀಗ ಉಚಿತವಾಗಿ ನೀಡುತ್ತಿರುವುದು ಹೆಣ್ಣು ಮಕ್ಕಳ ಪಾಲಿಗೆ ಆಶಾಕಿರಣವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಫ್ರೀಯಾಗಿ ಕೊಡೋದು ಅನ್ನೋದು ಎಲ್ಲರೂ ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು, ಯಾಕೆಂದರೆ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಇದೇ ಒಂದು ರಾಮಬಾಣ.